ಅರೌಂಡ್ 700 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ. ಕ್ಲೋಸ್ ಇರಬೇಡಿ, ಇಲ್ಲ ಈ ಕಡೆನೂ ಕ್ಲೋಸ್ ಇರಬೇಡಿ. ನಿಮಗೆ ರಿಯಾಕ್ಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಅಟ್ಲೀಸ್ಟ್ ಮಿಡ್ಲಲ್ಲಿದ್ದರೆ ನೀವು ಸ್ವಲ್ಪ ನೋಡ್ತೀರಾ ಬರ್ತಿದೆ ಅಂತ, ಸರ್ಗನೆ ರೈಟ್ ಇಳಿಬೋದು. ರೈನ್ ಜಾಕೆಟ್ಸ್ ಎಲ್ಲ ಹಾಕೋತಿದ್ದೀವಿ. ನಮಸ್ಕಾರ ಕರ್ನಾಟಕ. ಇವತ್ತು ಡೇ 2. ನಾವು ಹೈದ್ರಾಬಾದ್ ಸ್ಟೇಯಿಂದ ನಾಗ್ಪುರ್ಗೆ ಹೋಗ್ತಿದ್ದೀವಿ. ಇವತ್ತು 800 ಕಿಲೋಮೀಟ್ರ್ ಹೊಡಿಯೋ ಪ್ಲ್ಯಾನ್ ಇದೆ. ಹೋಪ್ಫುಲಿ ಕವರ್ ಮಾಡ್ತೀವಿ ಅಂತ ಅನ್ಕೋತೀನಿ. ಓಕೆ ಗೈಸ್, ಎಲ್ಲ ತೊಗೊಂಡಿದ್ದೀನಿ, ಎಲ್ಲ ರೆಡಿ ಆಯಿತು. ಎಸ್ಕೋ ಇಲ್ಲಿಂದ ಬಿಡಬೇಕು. ಬಾಯ್ಸ್ ರೆಡಿ ಆಗಿದ್ದಾರೆ. ಚಲ ಗೈಸ್, ಏನೋ ಮಿಸ್ ಹೊಡಿತೈತೆ ಅಂತ ಅನ್ಕೋತಿದ್ದೆ. ಗ್ಲೌಸೇ ಹಾಕ್ಕೊಂಡಿಲ್ಲ ಗೈಸ್. ಮ್ಯಾಪ್ಸ್ ಹಾಕ್ಕೊಂಡಿಲ್ಲ ನೀವು? ಮ್ಯಾಪ್ಸ್ ಹಾಕೋರು ರೈಟು. ಗುರು ಯಾಕೆ ಗುರು ಹಿಂಗೆ ಸರ್ವಿಸ್ ರೋಡ್ ತೋರಿಸ್ತೈತೆ ಇಲ್ಲಿ ಮ್ಯಾಪಲ್ಲಿ ನೋಡಿ, ಹಂಗೋಗಿ ಹಿಂಗೆ ಬಾ ಅಂತ. ಯಾಕೆ ಹಿಂಗೆ ಹೋಗ್ತೀವಲ್ಲೇ ನಾವು? ಹಾಂ, ನಾವು ಅಷ್ಟೇನು ಸಿಟಿ ಒಳಗಿರಲಿಲ್ಲ, ಆಚೆನೇ ಇದ್ವಿ. ಸೊ ನಮಗೆ ಈಸಿಲಿ ಇವಾಗ ಹೈವೇ ಕನೆಕ್ಟ್ ಆಗ್ಬೋದು ನಾವು ಸಿಟಿಯಿಂದ. ಟ್ರಾಫಿಕ್ ಬೆಳಗ್ಗೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಗುರು. ಇಲ್ಲೆಲ್ಲ US ಬೇಸ್ಡ್ ಕಂಪ್ನೀಸ್ ಇರ್ತಾವಂತೆ. ನನ್ನ ಫ್ರೆಂಡ್ ಹೇಳ್ದ, ಇವರು ಬೆಳಗ್ಗೆನೇ ಹೋಗ್ಬೇಕು 8 ಗಂಟೆಗೆ ಅಂತ. ಬಟ್ ಎನಿವೇಸ್, ಫೈನಲಿ ಡೇ 1 ಮುಗೀತು. ಸೊ ಡೇ 1 ರೀಕ್ಯಾಪ್ ನಿಮಗೆ ಕೊಡೋದಾದರೆ, ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ವಾ. ಅಲ್ಲಿಂದ ಬಿಟ್ಟು ಇಲ್ಲಿ ರೀಚ್ ಆಗೋಕ್ಕೆ 6 ಗಂಟೆ ಆಯ್ತು ಗುರು. ಹೆಂಗಂತ ಹೇಳ್ತೀನಿ, ಅರೌಂಡ್ 560 ಕಿಲೋಮೀಟ್ರ್ ಬಂದ್ವಿ. ಪ್ರತಿ 200 ಕಿಲೋಮೀಟ್ರ್ ಒಂದೊಂದ್ಸಲ ಬ್ರೇಕು, ಟೀ, ಬ್ರೇಕ್ಫಾಸ್ಟು ಅಂತ ಬೇಗ ಮುಟ್ಟಿದ್ವಿ. 6 ಗಂಟೆಗೆ ಹಂಗೆ ಮುಟ್ತಿದ್ವಿ. ಬಟ್ ಅಲ್ಲೇನಾಯಿತು, ಸ್ಟೇ ನಮಗೆ ಸಿಗ್ತಿರ್ಲಿಲ್ಲ. ಒಂದು ಸ್ಟೇ ಸಿಕ್ಕಿತ್ತಾಯ್ತಾ, ಬುಕ್ ಮಾಡಿದ್ವಿ. ಅವರೇನಂದರು, ನೀವು ಮತ್ತೆ ನಾಳೆ ಹೋಗ್ಬೇಕಂದ್ರೆ ಸಿಟಿ ಆಚೆನೇ ನಮ್ಮದೇ ಒಂದು ಸ್ಟೇ ಇದೆ ಅಂತ ಅವ್ರು ಹೇಳಿದ್ರು. ಮತ್ತು ಆ ಸ್ಟೇದವರು ಫೋಟೋ ಕಳಿಸು, ಅದು ಮಾಡಿ ಇದು ಮಾಡಿ ನಾವು ಅಗ್ರಿ ಆಗಿ ಪೇಮೆಂಟ್ ಮಾಡೋಕ್ಕೆ ಎಲ್ಲ ಲೇಟ್ ಆಯಿತು. ಮತ್ತು ಅಷ್ಟರಲ್ಲಿ 7 ಗಂಟೆ ಆಗಿಬಿಟ್ಟಿತ್ತಾ. ನಾವು ಸಿಟಿಗೆ ಎಂಟ್ರಾದ್ವಿ. ಅದು ಹೆವಿ ಟ್ರಾಫಿಕ್ಕು, ಕನ್ಸ್ಟ್ರಕ್ಷನ್ ನಡೀತಿತ್ತು ಯಾವುದೋ ರೋಡಲ್ಲಿ. ಸೊ ಹಂಗಾಗಿ ನಿನ್ನೆ ಸ್ವಲ್ಪ ಲೇಟ್ ಆಯ್ತು. ಬಂದು ಸೊ ಡೇ 1ಗೆ ಬಂದು ನಮ್ಮ ಹಣೆ ಬರೋಕ್ಕೆ ಅಷ್ಟೆಲ್ಲ ಟಯರ್ಡ್ ಆಗಿದ್ದೀವಿ. ಆಚೆ ಹೋಗಿ ತಿನ್ನೋಕ್ಕಾಗಲ್ಲ ಅಂತ ಸ್ವಿಗ್ಗಿಯಲ್ಲಿ ಊಟ ಆರ್ಡ್ರ್ ಮಾಡಿದ್ದೀವಿ. ಏನಾಗಿದೆ ಅಂತ ಹೇಳ್ತೀವಿ ಕೇಳಿ. ಸ್ವಿಗ್ಗಿ ಆರ್ಡ್ರ್ ಮಾಡಿದ್ದೀವಿ. ಯಾವ ಡೆಲಿವರಿ ಪಾರ್ಟ್ನರ್ಗೆ ಅಸೈನ್ ಆಗೈತಲ್ಲ, ಅವನು ಪಂಚರ್ ಆಗಿಬಿಟ್ಟು ಬಿದ್ದಾನೆ. ಅದಕ್ಕೆ ಅವ್ರು ಸ್ವಿಗ್ಗಿಯವ್ರು ಏನು ಮಾಡ್ಯಾರೆ, ಇನ್ನೊಂದು ಡೆಲಿವರಿ ಪಾರ್ಟ್ನರ್ಗೆ ಅಸೈನ್ ಮಾಡ್ಯಾರ. ಆಯಿತಾ, ಇವಾಗ ನಮಗೆ 60 ನಿಮಿಷ ಅಂತ ತೋರಿಸ್ತು. 60 ನಿಮಿಷ ಆದಮೇಲೆ ಕಾಲ್ ಮಾಡಿದ್ವಿ. ನಮಗೆ ಆ ಬಿದ್ದೋನ ಮೇಲೆ ಕನೆಕ್ಟ್ ಆಗ್ತೈತೆ, ಅವನ ನಂಬರ್ ಐತಿ ಅದರಲ್ಲಿ. ಅವನು ಬ್ರೋ ನನಗೆ ಪಂಚರ್ ಆಗೈತೆ ಬ್ರೋ ಅಂತ ಅವನು, ಬ್ರೋ ಅವ್ರ ನಂಬರ್ ಕೊಡಿ ಅಂದರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ ಬ್ರೋ, ಸ್ವಿಗ್ಗಿಯವ್ರಿಗೆ ಅಸೈನ್ ಮಾಡೋದು ಅವ್ರಿಗೆ, ಅವ್ನು ತೊಗೊಂಡೋಗೇನೆ ಅಂತ ಹೇಳ್ದ. ಆಯಿತಾ, ಆಮೇಲೆ ಇವನು 60 ನಿಮಿಷ ಆದಮೇಲೆ ಮತ್ತೆ ತಿರ್ಗಾ 30 ನಿಮಿಷ ವೇಟ್ ಮಾಡಿದೆ. ಅವಾಗ ಬಂದಮೇಲೆ ನೋಡ್ತೀವಿ, ಅದು ಶೇರ್ವಾ ಅದೆಲ್ಲ ಚಲ್ಕೊಂಬಂದ್ಬಿಟ್ಟಾನೆ. ಥೂ ಅನಿಸ್ಬಿಡ್ತು. ಹೆವಿ ಹಸುವಾಗಿತ್ತು ನಮಗೆ. ಹಂಗೆ ತಿನ್ಕೊಂಡು ಹಂಗೆ ಒಂದು 12 ಗಂಟೆಗೆ ಬಿದ್ದುಬಿಟ್ವಿ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ದರೆ ಅದು ನಿದ್ದೆದೆಲ್ಲ ಲೆಕ್ಕ ಇರೋಂಗಿಲ್ಲ. ಯಾಕಂದರೆ ಎಲ್ಲರೂ ಆಟೆ ಹೊಡ್ಕೊಂಡು ಅದು ಮಾಡ್ಕೊಂಡು ಟೈಮೇ ಗೊತ್ತಾಗಂಗಿಲ್ಲ. 12 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ನಾನು ಅಲಾರಾಮ್ ಇಟ್ಟಿದ್ದೆ. ಹೆಂಗೋ ದೇವ್ರ ಕೃಪೆಯಿಂದ ನನಗೆ ಎಚ್ಚರ ಆಯಿತು. ಯಾರಿಗೂ ಎದ್ದೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೂ ಇರಲಿಲ್ಲ. ಬಟ್ ನಾವು ಬಂದಿದ್ದೀವಿ ಅಂದರೆ ಹೋಗಲೇಬೇಕು, ಇಲ್ಲ ಅಂದರೆ ನಮ್ಮದು ಡೇಸ್ ಎಕ್ಸ್ಟೆಂಡ್ ಆಗುತ್ತೆ. ಈ ಥರ ಪ್ಲ್ಯಾನ್ ಮಾಡಿ ಈ ದಿನ ಇಲ್ಲಿರಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ, ಅದೆಲ್ಲ ಫೇಲ್ ಆಗಿಬಿಡುತ್ತೆ. ಮೋಟಿವೇಶನ್ ಇರೋಲ್ಲ. ಪ್ರತಿದಿನ ನಾವು ಅಟ್ಲೀಸ್ಟ್ 600 to 800 ಕಿಲೋಮೀಟ್ರ್ ಹೊಡ್ಕೊತ ಹೋದರೆ ಅದೊಂದು ಫ್ಲೋ ಇರುತ್ತೆ. ಆಮೇಲೆ ಪ್ರತಿದಿನ ಎದ್ಮೇಲೂ ಹೋಗ್ಬೇಕಂತ ಮನಸ್ಸು ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಗೈಸ್, ಫಸ್ಟ್ ಫ್ಯೂ ಡೇಸ್ ಏನಿದೆ ಅಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬಾಡಿ ಸ್ವಲ್ಪ ಹ್ಯಾಬಿಚುಯೇಟ್ ಆಗಬೇಕು. ಸೊ ಇವಾಗೇ ನಾವು ಮಲ್ಗೋಣ ಬಿಡು ಇವತ್ತೊಂದಿನ ಇಲ್ಲ ಹೈದ್ರಾಬಾದ್ ಇಲ್ಲ ಇರೋಣ ಅಂತ ಅಂದ್ಕೊಂಡಿದ್ರೆ ಇಲ್ಲೇ ಮುಗೀತಿತ್ತು ನಮ್ಮ ಲಡಾಖ್. ನೆಕ್ಸ್ಟ್ ಇಯರ್ ಜಾನ್ವರಿಯಲ್ಲಿ ಮುಟ್ತಿದ್ವಿ ನಾವು.
क्या बोलते हैं मियाँ भाई, सिगरेट पी रहे हैं भाई. ಗೈಸ್ ಶ್ರೀನಗರ್ ಇಲ್ಲಿಂದ 2600 ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದ್ವಿ. ಅಪ್ಪ ಬಿಡಿ, ಬೈದವೆ ಮಳೆ ಬರೋ ಥರ ಇದೆ ಗೈಸ್, ಫುಲ್ಲು ರೌಡಿ ಆಗಿದೆ. ಗೈಸ್ ಮಳೆ ಬಗ್ಗೆ ಮಾತಾಡ್ತಿದ್ದಂಗೆ ಮಳೆ ಬರ್ತಾ ಇದೆ. ಸೊ ಬಾಯ್ಸ್ ಎಲ್ಲ ನೋಡ್ಬೋದು ನೀವು, ರೈನ್ ಜಾಕೆಟ್ಸ್ ಎಲ್ಲ ಹಾಕೋತಿದ್ದೀವಿ. ಟ್ಯಾಂಕ್ ಬ್ಯಾಗಿಗೂ ಒಂದಿದೆ, ಟ್ಯಾಂಕ್ ಬ್ಯಾಗಿಗೂ ಹಾಕೋಣ. ಗೈಸ್ ಇದು ಎಲ್ಲೆಷ್ಟುದು ಶೂ ರೀಸೆಂಟಾಗಿ ತೊಗೊಂಡೆ, ಏನು ಕಂಫರ್ಟೇಬಲ್ ಆಗಿದೆ ಗೊತ್ತಾ ಗೈಸ್. ಯಪ್ಪ ಹೆವಿ ಇದೆ ಗುರು. ಇದು 7K ಏನೋ ಕೊಟ್ಟೆ ಗೈಸ್ ಇದಕ್ಕೆ. ಟೋಟಲಿ ವರ್ತ್ ಇಟ್. ಹೆವಿ ಕಂಫರ್ಟೇಬಲ್ ಆಗಿದೆ. ಲಾಂಗ್ ಹೋಗ್ಬೇಕಾದ್ರೆ ಇದು ನಾರ್ಮಲ್ ಶೂಸ್ ಥರನೂ ಯೂಸ್ ಮಾಡ್ಬೋದು ನೀವು, ಆಚೆ ಗೀಚೆ ಹೋಗಿದ್ರೆ ಮಲ್ಟಿಪರ್ಪಸ್ ಥರ. ಫುಲ್ಲು ಹೀಟು ಗೈಸ್. ಇಲ್ಲಿ ಬೆಂಗಳೂರಲ್ಲಿ ಮಳೆ ಚಳಿ ಆದರೆ ಈ ಕಡೆ ಸ್ವಲ್ಪ ಸಖತ್ ಹೀಟಿದೆ ಗೈಸ್. ಯಪ್ಪ ಗುರು ಗೈಸ್, ಈ ಆಕಳುಗಳು ಯಾವಾಗ ಬರ್ತವೆ ಏನು ಮಾಡ್ತೇವೆ ಅಂತ ಯಾರಿಗೆ ಗೊತ್ತಿರಲ್ಲ. ಒಂದು 3-4 ನಾನು ಪ್ರೀವಿಯಸ್ 50 ಕಿಲೋಮೀಟ್ರಲ್ಲೇ 3-4 ಆಕಳನ್ನ ನೋಡಿದೆ ಗೈಸ್. ಯಾವಾಗ ಬೇಕೋ ಅವಾಗ ಬರ್ತವೆ. ಸ್ವಲ್ಪ ಕೇರ್ಫುಲ್ ಇರಿ. ಏನು ಮಾಡಿ ಗೊತ್ತಾ, ಡಿವೈಡರಿಂದ ಒಂದು ಪೂರ ಆ ಡಿವೈಡರ್ಗೂ ಕ್ಲೋಸ್ ಇರಬೇಡಿ, ಇಲ್ಲ ಈ ಕಡೆನೂ ಕ್ಲೋಸ್ ಇರಬೇಡಿ. ನಿಮಗೆ ರಿಯಾಕ್ಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಅಟ್ಲೀಸ್ಟ್ ಮಿಡ್ಲಲ್ಲಿದ್ದರೆ ನೀವು ಸ್ವಲ್ಪ ನೋಡ್ತೀರಾ ಬರ್ತಿದೆ ಅಂತ, ಸರ್ಗನೆ ರೈಟ್ ಇಳಿಬೋದು. ಈ ಡಿವೈಡರಿಂದ ಸ್ವಲ್ಪ ದೂರ ಇದ್ದರೆ ಆ ಕಡೆಯಿಂದ ಬರ್ತಿದ್ರೆ ಸರ್ಗನೆ ಈ ಕಡೆ ಇಳಿಬೋದು. ಇಲ್ಲಾಂದರೆ ಕಷ್ಟ. ಬಾಯ್ಸ್ ಇಲ್ಲೂ ಇಲ್ಲ, ಎಲ್ಲೂ ಹೋದ್ರು ಅಂತ. 118 per liter. ಹಾಂ ಮಾಡೋಣ ಬೇಗ. ಹೆವಿ ಹೊಟ್ಟೆ ಹಸ್ತೈತೆ ಗುರು. ಯಪ್ಪ ಗೈಸ್, ಕ್ಲೈಮೇಟ್ ಆ್ಯಂಡ್ ವೆದರ್, ಲುಕ್ ಅಟ್ ದ ವೆದರ್ ಬ್ರೋ. ಟ್ರೈನ್ಗೆ ಫುಲ್ ರೋಡೆಲ್ಲ ಒಂಥರ ಡಾರ್ಕಿಶ್ ಆಗಿದೆ. ಕಾಂಟ್ರಾಸ್ಟ್, ಒಳ್ಳೆ ಕಾಂಟ್ರಾಸ್ಟ್. ಆಮೇಲೆ ಒಬ್ವಿಯಸ್ಲಿ ಇದೆಲ್ಲ ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದೆ. ಓ ಮೈ ಗಾಡ್, ಅವರೆಲ್ಲ ಹೋಗೋರು ಹಿಂಗೆ ಯಾವುದೋ ರೀಲ್ ನೋಡ್ತಿದ್ದೀನಿ ಇಲ್ಲ ವಿಡಿಯೋ ನೋಡ್ತಿದ್ದೀನಿ ಅಂತ ಅನಿಸ್ತಿದೆ ನಂಗೆ. ಆ ಲೆವೆಲ್ಲು ಕಾಣಿಸ್ತೈತೆ ಸಿನಿಮ್ಯಾಟಿಕ್ಸ್ ಥರ. ಈ ಬ್ಯಾಗ್ ನನಗೇನು ಹೆಲ್ಪ್ ಮಾಡ್ತೈತೆ ಅಂದರೆ, ಯಾಕಂದರೆ ಇದು ರೇನ್ ಪ್ರೂಫ್, ವಾಟರ್ ಪ್ರೂಫ್. ಸೊ ಗೈಸ್, ಊಟಕ್ಕಂತ ಬ್ರೇಕ್ ತೊಗೊಂಡಿದ್ವಿ. ಊಟ ಮುಗಿಸ್ಕೊಂಡು KFCಲೇ ತಿಂದ್ವಿ. ಊಟ ಮುಗಿಸ್ಕೊಂಡು ಇವಾಗ ಸ್ಟೇ ಬುಕ್ ಆಗಿದೆ ನಾಗ್ಪುರ್ ಇಂದ ಒಂದು 200 ಕಿಲೋಮೀಟರ್. ಸೊ ಟೋಟಲ್ ಇವತ್ತು ಅರೌಂಡ್ 700 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ. 700 ಕಿಲೋಮೀಟರ್ಸ್ ಹೋಗಿ ಸ್ಟೇ ಆಗಿದ್ದು ಅಲ್ಲಿ ಮಲಗಿ ಮತ್ತೆ ನಾಳೆ ಬೆಳಿಗ್ಗೆ ಬಿಡಬೇಕು. ಸೊ ಗಾಯ್ಸ್, ಊಟ ಮಾಡ್ಕೊಂಡು ಬಿಟ್ಟಿದ್ದೀವಿ ಆಯಿತಾ. ಹೆವಿ ಮಳೆ ಬರ್ತಿದೆ ಗುರು, ಲಿಟ್ರಲಿ. ನನ್ನ ಮುಂದೆ ಒಂದು ಗಾಡಿ ಬಿದ್ದರು ಅಂದರೆ ಏನು ಫುಲ್ ಸ್ಪೀಡಲ್ಲಿ ಬಿದ್ದಿಲ್ಲ. ರೋಡ್ ಮೇಲಿದ್ದವರು ಕೆಸರು ಬಂತ, ಸಡನ್ಲಿ ರೋಡ್ ಆಚೆ ಹೋಗಿ ಅಲ್ಲಿ ಫುಲ್ ಮಣ್ಣು ಸ್ಕಿಡ್ಡಾಗಿ ಬಿದ್ದುಬಿಟ್ರು. ನಾನು ಮುಂದೆನೇ ನೋಡಿದೆ ನಾನು. ಸೊ ಹುಷಾರಾಗಿ ಹೋಗ್ಬೇಕು ಗೈಸ್ ಮಳೆ ಬಂದಾಗ. ಇವಾಗ ಜಸ್ಟ್ ನಿಂತಿದೆ.
ಓಕೆ ಗೈಸ್, ಇದು ಡೇ 2 ಆಗಿತ್ತು. ಫೈನಲಿ ನಾವು ನಾಗ್ಪುರ್ ದಾಟಿ ಒಂದು 150 ಕಿಲೋಮೀಟರ್ ಬಂದಿದ್ದೀವಿ. ಇನ್ನೇನು ಇಲ್ಲಿಂದ 30 ಕಿಲೋಮೀಟ್ರ್ ಇದೆ. ಹೋಗಿ ಮಲಗೋದಷ್ಟೇ. ಡೇ 3 ಜೊತೆಗೆ ಸಿಗ್ತೀನಿ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಬಾ.